ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಎಲ್ಲರೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅಂದರೆ ಬಹುಮುಖ್ಯವಾದಂಥ ಅದು ಏನಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಬಗ್ಗೆನೇ. ಸೊ ಈವರೆಗೂ ಎಲ್ಲ ಮಹಿಳೆಯರು ಕಂಗಾಲಾಗಿದ್ದೀರಲ್ವ ಈ ಒಂದು ಹಣ ಬಾರದೆ. ಅಂದರೆ ಯಾವತ್ತೂ ಕೂಡ ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡೋದಿಲ್ಲ. ಓಕೆನಾ, ನನಗೆ ನಾನು ಕಲೆಕ್ಟ್ ಮಾಡಿದ ಮಾಹಿತಿಯವರೆಗೆ ಈ ಒಂದು ಸರ್ಕಾರ ಇರುವವರೆಗೂ ಈ ಒಂದು ಯೋಜನೆಯನ್ನು ಈ ಒಂದು ಪಕ್ಷದ ಸರ್ಕಾರ ಇರುವವರೆಗೂ ಈ ಒಂದು ಯೋಜನೆಯನ್ನು ಯಾವುದೇ ರೀತಿಯಲ್ಲಿ ಅವರು ಸ್ಟಾಪ್ ಮಾಡೋದಿಲ್ಲ, ನಿಲ್ಲಿಸುವುದಿಲ್ಲ. ಓಕೆನಾ, ಸೊ ಹಾಗಾಗಿ ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳಿದ್ರೆ ಹಣದ ಬಿಕ್ಕಟ್ಟು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಯುದ್ಧ, ಇಂಡೋ ಪಾಕ್ ಯುದ್ಧದ ನಡುವೆ ಕೂಡ ಈ ಒಂದು ಹಣದ ಬಿಕ್ಕಟ್ಟು ಜೊತೆಗೆ ಈ ಒಂದು ತಾಂತ್ರಿಕ ದೋಷಗಳಿಂದ ಈ ಒಂದು ಹಣ ಒಂದು ಬಿಡುಗಡೆ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಬೇಗನೆ 6,000 ರೂಪಾಯಿ ಒಟ್ಟಿಗೆ 3 ತಿಂಗಳ ಹಣವನ್ನು ಜಮಾ ಮಾಡ್ತವೆ ಬೇಗನೆ ಅಂತೇಳಿ ನನಗೊಂದು ಮಾಹಿತಿಯನ್ನು ಲಭಿಸಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮೂಲಕ ನಿಮಗೆ ಈ ಒಂದು ವಿಷಯವನ್ನು ಹಂಚ್ತಾ ಇದ್ದೇನೆ. ಓಕೆನಾ, ಸೊ 6,000 ಅಂತೂ ಖಂಡಿತ ಬರೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಹಂತವಾಗಿಯೇ ನಿಮಗೆ ಬರುತ್ತೆ, ಒಟ್ಟಿಗೆ ಅಂತೂ ಹಾಕೋದೇ ಇಲ್ಲ. ಓಕೆನಾ, ನಾನು ಈವರೆಗೂ ಒಂದು ಒಟ್ಟಿಗೆ ಹಣವನ್ನು ಜಮಾ ಮಾಡಿರೋದು ನೋಡಿಲ್ಲ. ಹಾಗಾಗಿ ಅದು ಅಲ್ಲದೆ 6,000 ರೂಪಾಯಿ ಒಟ್ಟಿಗೆ ಹಾಕೋದ್ರಲ್ಲಿ ಬೇರೆ ಜಿಲ್ಲೆಗಳಿಗೆ ಹಂಚುವ ಹಾಗೆ ಅವರಿಗೆ ಆ ಒಂದು ಹಣದ ಹಣಕಾಸಿನ ಕೊರತೆ ಕೂಡ ಉಂಟಾಗುತ್ತೆ. ಹಾಗಾಗಿ ನಿಮಗೆ 6,000 ರೂಪಾಯಿ ಒಟ್ಟಿಗೆ ಬರೋದಿಲ್ಲ ಖಂಡಿತವಾಗ್ಲೂ. ನನ್ನ ಒಂದು ಪ್ರಕಾರ 2 ಹಾಗೆ ಬರುತ್ತೆ. ಓಕೆನಾ, ಸೊ ಎಲ್ಲವೂ ಕೂಡ ಎಲ್ಲ ಹಣ ಕೂಡ ಬರುತ್ತೆ, ಆದರೆ 2 ಆಗಿ ಮಾತ್ರ ಬರುತ್ತೆ ಅಂತ ನಾನು ಹೇಳ್ತೇನೆ. ಸೊ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ 6,000 ರು ಒಟ್ಟಿಗೆ ಈ ದಿನ ಜಮಾ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಏನಪ್ಪ ಅಂತ ಹೇಳಿದ್ರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈ ಒಂದು ಹಣ ಜಮಾ ಆಗುತ್ತೆ, ಆದರೆ ನಿಮಗೆ ಒಟ್ಟಿಗೆ ಅಂತೂ ನಾನು ಬರಲ್ಲ ಅಂತ ಹೇಳ್ತೇನೆ. ಸೊ ಇದ್ರ ಜೊತೆಗೆ ನಿಮಗೆ ಇನ್ನೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ನೀವು ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ, ಈ ಒಂದು ಗ್ಯಾರಂಟಿ ಗೃಹಲಕ್ಷ್ಮಿಗೆ ನೀವಿನ್ನೂ ಕೂಡ ಅಪ್ಲೈ ಮಾಡಲಿಲ್ಲ ಅಂದರೆ ನಿಮಗೆ ಹೊಸ ಅರ್ಜಿಗೂ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಉಳಿದಿದ್ದ 3 ತಿಂಗಳ ಅಂದರೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 2025ರ ಹಣವನ್ನು ಮೇ 31ರೊಳಗೆ ಮನೆ ಯಜಮಾನಿಯರ ಖಾತೆಗೆ ವರ್ಗಾವಣೆ ಮಾಡಲು ನಿರ್ಧರಿಸಿದೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮುಖ್ಯಸ್ಥೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಇಂದು ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸೊ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಸೊ ನೀವು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾನೆ. ಸೊ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1.2 ಕೋಟಿ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ನೆರವನ್ನು ಪಡೆಯುತ್ತಿದ್ದಾರೆ. ಆದರೆ ತಾಂತ್ರಿಕ ಸಮಸ್ಯೆಗಳು ಮತ್ತು ನಿಧಿ ವಿತರಣೆಯ ವಿಳಂಬದಿಂದಾಗಿ ಕಳೆದ 3 ತಿಂಗಳ ಹಣ ವರ್ಗಾವಣೆ ತಡವಾಗಿತ್ತು. ಸಚಿವರ ಪ್ರಕಾರ ಈಗ ಎಲ್ಲ ಸಮಸ್ಯೆಗಳನ್ನು ವಿವರಿಸಲಾಗಿದ್ದು, ಮೇ ತಿಂಗಳ ಕೊನೆಯವರೆಗೂ ಎಲ್ಲ ಅಭ್ಯರ್ಥಿಗಳ ಖಾತೆಗೆ ಒಟ್ಟು 6,000 ರೂಪಾಯಿ 2,000 × 3 ಹಣ ವರ್ಗಾವಣೆ ಆಗಲಿದೆ. ಅಂದರೆ 2,000 ರೂಪಾಯಿ × 3 ತಿಂಗಳ ಹಣ ವರ್ಗಾವಣೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆದರೆ ನಾನು ಹೇಳ್ತೇನೆ, ಖಂಡಿತವಾಗ್ಲೂ ನಿಮಗೆ 6,000 ರೂಪಾಯಿ ಒಟ್ಟಿಗೆ ಬರುವುದಿಲ್ಲ, ನಿಮಗೆ 2,000 ರೂಪಾಯಿ ಆಗಿಯೇ ಬರುತ್ತೆ ಎಲ್ಲ ಕಂತಿನ ಹಣವು. ಆದರೆ ಕೊಂಚ ಲೇಟಾಗಿ ಹಾಗೆಯೇ ಕಂತಿನಲ್ಲೇ ಬರುತ್ತೆ. ಒಟ್ಟಿಗೆ ನಿಮಗೆ 6,000 ಹಣ ಬರೋದು ಡೌಟೇ ಅಂತ ನಾನು ಹೇಳ್ತೇನೆ. ಓಕೆನಾ, ಸೊ ಹಣ ವರ್ಗಾವಣೆ ಸ್ಥಿತಿಯನ್ನು ಪರಿಶೀಲಿಸಲು ಲಾಭಾರ್ಥಿಗಳು DBT ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಬಳಸಿ ನೋಡ್ಕೋಬಹುದು ಅಂತ ಹೇಳ್ತೇನೆ. ಸೊ ಸಚಿವೆ ಹೆಬ್ಬಾಳ್ಕರ್ ಅವರು ಯೋಜನೆಯಡಿ ಬಾಕಿ ಉಳಿದಿದ್ದ ಹಣವನ್ನು ಮೇ 31ರೊಳಗೆ ವರ್ಗಾವಣೆ ಮಾಡಲಾಗುವುದು, ವಿಳಂಬಕ್ಕಾಗಿ ನಾವು ಕ್ಷಮೆ ಯಾಚಿಸುತ್ತೇವೆ ಅಂತ ಕೂಡ ಹೇಳಿದರು. ಸೊ ಯಾವುದೇ ಸಮಸ್ಯೆ ಉಂಟಾದರೆ ಟೋಲ್ ಫ್ರೀ ನಂಬರ್ಗೆ ಅಂದರೆ 1902ಕ್ಕೆ ಸಂಪರ್ಕಿಸಲು ಲಾಭಾರ್ಥಿಗಳಿಗೆ ಸಚಿವರು ವಿನಂತಿಸಿದ್ದಾರೆ. ಸೊ ನಿಮಗೆ ಹೊಸ ಅರ್ಜಿ ಹಾಕಬೇಕು ಅಂತ ಏನೂ ಇದ್ದರೆ ಆ ಒಂದು ಹೊಸ ಅರ್ಜಿಗೋಸ್ಕರ ಈ ಒಂದು ಹೊಸ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ನಿಮ್ಮ ಒಂದು ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡ್ಬೋದು. ಹಾಗೆ ಅಲ್ಲಿ ನಿಮ್ಮ ಎಲ್ಲ ಒಂದು ಪ್ರೊಸೀಜರ್ ಮೂಲಕ ನಿಮಗೆ ಈ ಒಂದು ಗ್ರಾಮ 1 ಕೇಂದ್ರದಲ್ಲಿ ನಿಮಗೆ ಹೊಸ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಆಗಸ್ಟ್ನಲ್ಲಿ ಜಾರಿಗೆ ತಂದಿದೆ ಅಲ್ವಾ. ಹಾಗೆಯೇ ಎಲ್ಲ ವರ್ಷವೂ ಈ ಒಂದು ಹಣವನ್ನು ಬರ್ತಾ ಇದ್ದಾರೆ. ಆದರೆ ಸ್ವಲ್ಪ ಒಂದು ಕಳೆದ 3-6 ತಿಂಗಳಿಂದ ಈ ಒಂದು ಹಣ ವಿಳಂಬವಾಗ್ತಿದೆ, ಅಂದರೆ ಲೇಟ್ ಆಗ್ತಿದೆ ಅಲ್ವಾ. ಸೊ ಆದರೆ ಅವರು ಕ್ಷಮೆ ಯಾಚಿಸಿದ್ದಾರೆ ಈ ಒಂದು ವಿಷಯಕ್ಕಾಗಿ. ಸೊ ಆದರೆ ಬೇಗನೆ ಬರಲಿ ಅಂತ ಕೂಡ ನಾನು ಹೇಳ್ತೇನೆ. ಸೊ ಈ ಯೋಜನೆಯಡಿ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಹಿಳಾ ಯಜಮಾನಿಯರಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವು ನೀಡಲಾಗ್ತಿದೆ. ಸೊ ಈಗಾಗಲೇ 1.2 ಕೋಟಿಗೆ ಹೆಚ್ಚು ಮಹಿಳೆಯರು ಈ ಒಂದು ಯೋಜನೆಯಿಂದ ಲಾಭವನ್ನು ಕೂಡ ಪಡೆಯುತ್ತಿದ್ದಾರೆ. ಸೊ ಯಾರು ಕೂಡ ಬೇಜಾರಾಗುವಂಥದ್ದಿಲ್ಲ, ಈ ಒಂದು ತಿಂಗಳ ಒಳಗಾಗಿ ನಿಮಗೆ ಈ ಒಂದು ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ 6,000 ರೂಪಾಯಿ ನಿಮಗೆ ಒಟ್ಟಿಗೆ ಬರೋದಿಲ್ಲ. ಓಕೆನಾ, ಖಂಡಿತವಾಗ್ಲೂ ನಿಮಗೆ 2,000 ಆಗಿಯೇ ಬರುತ್ತೆ. ಆದರೆ ಎಲ್ಲ ತಿಂಗಳ ಹಣ ಬರುತ್ತೆ, ಆದರೆ 2,000 ರೂಪಾಯಿ ಆಗಿಯೇ ಬರುತ್ತೆ. ಓಕೆನಾ,
ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ನಿಮಗೆ ಕೇಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯೂರ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.